ಪೇರಿಯಾಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಕಚೇರಿ ಆವರಣದಲ್ಲಿ ಕಳೆದ 3 ವರ್ಷಗಳಿಂದ ಸಹಾಯಕ ಕಾರ್ಯಪಾಲಿಕ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ ಎಂಆರ್ ವೆಂಕಟೇಶ್ ರವರು ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಬೇರೆಡೆಗೆ ನಿರ್ಗಮಿಸುತ್ತಿರುವುದರಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಹುಣಸೂರು ಉಪವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಮುತ್ತುರಾಜ್ ಮಾತನಾಡಿ, ಇಲಾಖೆ ಕೆಲಸದಲ್ಲಿ ಹಲವು ಒತ್ತಡಗಳ ನಡುವೆ ಯಾವುದೇ ವಿವಾದಕ್ಕೆ ಒಳಗಾಗದೆ ಜನಪ್ರಿಯತೆ ಹೊಂದಿ ನಿವೃತ್ತಿಯಾಗುವುದು ಬಹಳಷ್ಟು ಕಷ್ಟ. ಹೀಗಿರುವಾಗ ವೆಂಕಟೇಶ್ ಅವರು ಕಾರ್ಯನಿರ್ವಹಿಸಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವರದಿ ರಮೇಶ್, ಮೈಸೂರು. ಬೀಳ್ಕೊಡುಗೆ ಸಮಾರಂಭದಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಇರ್ತಾ ಇದ್ರು. ಆದರೆ ಇಲ್ಲಿ ಹೆಚ್ಚಿಗೆ ಜನಪ್ರತಿನಿಧಿಗಳು ಮತ್ತು ಮಾಧ್ಯಮ ಮಿತ್ರಗಳು ಮತ್ತು ಅವರಿಗೆ ಹಿತೈಷಿಗಳು ಯಾರು ಇದ್ದಾರೆ ಎಲ್ಲ ಬಂದಿದ್ದಾರೆ. ಅಂದರೆ ಅವರ ವ್ಯಕ್ತಿತ್ವ ಇಂಥದ್ದು ಸರಳವಾಗಿ ಸಜ್ಜನಿಕ. ನಮಗೆ ಅವಕಾಶಗಳು ನಮಗೆ 11 ವರ್ಷ ನಮಗೆ ಲಾಸ್ ಆಯಿತು, ಅದು ಬೇರೆ ಪ್ರಶ್ನೆ. ರಿಕ್ರೂಟ್ಮೆಂಟ್ ಮಾಡೋಕ್ಕಾಗಲ್ಲ ನೆನ್ನೆ. ಆದರೂ ಕೂಡ ಇಲ್ಲ ಒಂದು ಕಡೆ ನಮ್ಮನ್ನು ಕೈ ಹಿಡಿದ ಸರ್ಕಾರಕ್ಕೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಇನ್ನು ಈ ಒಂದು ಕ್ಷೇತ್ರಕ್ಕೆ ಅಲ್ಲಿಂದ ಬಂದು ನಾನು ನೇರವಾಗಿ ಕಾಡ ಕಚೇರಿಗೆ ಬರ್ತೀನಿ. ಸುಮಾರು 11 ವರ್ಷಗಳ ಕಾಲ ನನ್ನ ಅಲ್ಲಿ ಬಿಟ್ಕೊಡೋದಿಲ್ಲ. ನೀವು ಇಲ್ಲೇ ಇರಬೇಕು, ಒಳ್ಳೆ ಮಾನಿಟರಿಂಗ್ ಮಾಡ್ತೀರಿ, ನಿಮ್ಮ ಅವಶ್ಯಕತೆ ತುಂಬ ಇದೆ ಅಂತೇಳಿ ಬಂದಂಥ ಎಲ್ಲ ಅಡ್ಮಿನಿಸ್ಟ್ರೇಟರ್ ನನ್ನ ಉಳಿಸ್ಕೊಂಡಿದ್ದಾರೆ. ಟ್ರಾನ್ಸ್ಫರ್ ಆದರೂ ಕ್ಯಾನ್ಸಲ್ ಮಾಡಿ ಉಳಿಸ್ಕೊಂಡಿದ್ದಾರೆ ನನ್ನ. ಅದು ನಾನು ಅವರ ಪ್ರೀತಿ ವಿಶ್ವಾಸಗಳಿಗೆ ಗೆದ್ದಿದ್ದು ಅಥವಾ ನನ್ನಲ್ಲಿದ್ದಂಥ ವಿದ್ವತ್ತು ಯಾವುದೋ ಒಂದು ಶಕ್ತಿ ನನ್ನಲ್ಲಿ ಉಳಿಸ್ಕೊಂಡು ಸುಮಾರು 11 ವರ್ಷಗಳ ಕಾಲ ನನ್ನಲ್ಲಿ ಕೆಲಸ ಮಾಡಲಿಕ್ಕೆ ಸಹಕಾರಿಯಾಯಿತು. ತದನಂತರ ನನ್ನ ಪ್ಲೇಸ್ಗೆ ಯಾರೋ ಒಬ್ಬರು ಲೇಡಿ ಟ್ರಾನ್ಸ್ಫರ್ ಮಾಡ್ಕೊಂಬರ್ತಾರೆ. ಆವಾಗಲೂ ಕೂಡ ನನ್ನನ್ನು ಅವ್ರು ಬೇಡ ನೀವೇ ಇರಿ ಅಂತ ಹೇಳ್ತಾ ಇದ್ದಾಗ ಸಾಕು, ನನಗೆ 11 ವರ್ಷ ಆಗಿದೆ ಇಲ್ಲಿ, ನನ್ನ ದಿಕ್ಕನ್ನು ಬದಲಾಯಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೇನೆ. ಅಲ್ಲಿಂದ ನಾನು ಹೊರಗಡೆ ಬರ್ತೀನಿ. ಆವಾಗ ನಾನು ಕಾರ್ಪೊರೇಷನ್, ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ನನಗೆ ವರ್ಗಾವಣೆ ಆಗುತ್ತೆ. ಸಾರ್ವಜನಿಕವಾಗಿ ಸೇವೆ ಮಾಡ್ತಕ್ಕಂಥ ಗುಣ ಇದೆಯಲ್ಲ ನಮ್ಮ ವೆಂಕಟೇಶ್ ಸಾಹೇಬ್ರಕ್ಕೆ ಭಾರಿ ಮಾದರಿ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ನಿವೃತ್ತಿ ಹೊಂದಬೇಕಾಗಿತ್ತು, ಅವರು ಬೇರೆ ಕಡೆ ನಿವೃತ್ತಿ ಹೊಂದ್ತಾ ಇದ್ದಾರೆ. ಸರ್ ದಯಮಾಡಿ ನಾನು ಮಾತಾಡಕ್ಕೆ ಬಂದಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈಗ ತಾವು ಎಸ್ಟಿಮೇಟ್ ಮಾಡಿಸ್ಕೊಟ್ಟಿದ್ದೀರಿ ಸರ್ ಆ ಬಿಲ್ಡಿಂಗ್ಗೆ. ಅದು ಇಲಾಖೆಗೆ ಹೋಗಿದೆ. ಯಾವ ಇಲಾಖೆಗೆ? ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ. ಅದು ಬಂದ ಮೇಲೆ ನಾನು ತಮಗೆ ಕಾಲ್ ಮಾಡ್ತೀನಿ. ಇನ್ನು ಒಂದು 5 ವರ್ಷ ಎಕ್ಸ್ಟ್ರಾ ಸರ್ವಿಸ್ ಇರಬೇಕಿತ್ತು ಅವರಿಗೆ. ಇವಾಗಲೇ ಅವರು ಇಲ್ಲಿ ಪ್ರಮೋಷನ್ ಆಗಿ ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಹೋಗ್ತಾ ಇದ್ದಾರೆ. ಅವರಿಗೆ ಅದ್ರ ಬಗ್ಗೆ ತುಂಬ ಸಂತೋಷ ಇದೆ. ಆದರೆ ಇನ್ನೂ ಅವರಿಗೆ ಸರ್ವಿಸ್ ಇರಬೇಕಿತ್ತು. ಏನು ಮಾಡೋಕ್ಕಾಗಲ್ಲ. ಅವರು ಗೌರ್ಮೆಂಟ್ ಸರ್ಕಾರಿ ಸೇವೆಯಲ್ಲಿ ಇದೆಲ್ಲ ಅನಿವಾರ್ಯ. ಸೊ ಅವರಿಗೆ ಅವರ ಸೇವಾ ಜೀವನ ತೃಪ್ತಿಕರವಾಗಿರಲಿ. ಹಾಗೂ ಇಲ್ಲಿ ನೆಕ್ಸ್ಟ್ ಪ್ರಮೋಷನ್ ಹೋಗ್ತಾ ಇರೋ ಜಾಗ ತುಂಬ ಶಾರ್ಟ್ ಟರ್ಮ್ ಆದ್ರೂ ಅವ್ರಿಗೆ ಒಳ್ಳೇದಾಗಲಿ. ಎಲ್ಲ ಹೇಳ್ತೀವಿ ಅಲ್ಲಿ ಹೋಗಿ ದುಡ್ಡು ಬೇಕು, ಜಾಸ್ತಿ ಕಷ್ಟ ಗೌರ್ಮೆಂಟ್ ಆಫೀಸ್. ಸರ್, not even once, even if I ask him for coffee ke barde, sir illa namge kelsa undu ali site ke hogbeku, uta bera coffee bera, nimge yaro tension undu namge hello, adu jasti adu devaru jesa, like God person. He's always willing to listen, and even as a woman he's always respectful to all the women.